ಇದು ತುಂಬಾ ಮುಖ್ಯ ಅಜ್ಜಿ. ನಾನು ಬರೋವರೆಗೂ ಅವ್ರನ್ನ ಕಾಯ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಅರ್ಜುನವ್ರೆ, ಹೋಗಿ ಬರ್ತೀನಿ. ಅರ್ಜುನವ್ರೆ, ನನಗೋಸ್ಕರ ಕಾಯ್ತೀರಾ ಅಲ್ವಾ? ನಾನು ಹೋಗ್ತಾ ಇರೋ ಜಾಗ ದೂರ ಯಾವುದೂ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಕುತೂಹಲನೂ ಇಲ್ಲ. ನೀವು ಮೊದಲಿನಂತ ಆಗ್ಬೇಕು ಅಷ್ಟೇ. ನಿಮಗೋಸ್ಕರ ಏನ್ ಬಂದ್ರು ನಾನು ಎದುರಿಸೋದಿಕ್ಕೆ ಸಿದ್ಧ ಇದ್ದೀನಿ. ಅರ್ಜುನ್ ಅವರೇ, ಅಮೃತ ಅವರೇ, ಅತ್ತ ನಿಮ್ ಬಾಯಲ್ಲಿ ಕೇಳಬೇಕು ನಾನು. ಅಷ್ಟು ಸಾಕು ನನಗೆ. ನಾನು ಬರೋವರೆಗೂ ನೀವಿಲ್ಲೇ ಇರಬೇಕು. ಯಾವ ಕಾರಣಕ್ಕೂ ನೀವಿಲ್ಲಿಂದ ಎಲ್ಲೂ ಹೋಗ್ಬಾರ್ದು. ಲಲಿತಾ, ನನ್ನ ಮಾತನ್ನ ನಡ್ಸ್ಕೊಡ್ತೀರಾ ಅಲ್ವಾ? ನೀವಿಲ್ಲಿ ಸ್ಥಿರವಾಗಿದ್ರೆ ಎಷ್ಟೇ ಕಷ್ಟ ಆಗ್ಲಿ, ಎಂಥದೇ ಪರಿಸ್ಥಿತಿ ಎದುರಾಗ್ಲಿ, ನಾನು ಮತ್ತೆ ಇಲ್ಲಿಗೆ ಬಂದು ಸೇರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅರ್ಜುನ್ ಅವರೇ, ನನ್ನ ನಂಬಿಕೆನ ನೀವು ಉಳಿಸ್ಕೊಳ್ಳಿ. ನಿಮ್ಮನ್ನ ನಾನು ಉಳಿಸ್ಕೋತೀನಿ. ಬರ್ತೀನಿ ಅರ್ಜುನ್ ಅವರೇ. ಅಮೃತ, ಸಮಯ ಮೀರ್ತಾ ಇದೆ. ಹೊರಡೋದಕ್ಕೆ ಸಿದ್ಧರಾಗು ಮಗಳೇ. ತಡವಾದಷ್ಟು ಅರ್ಜುನ್ ಪ್ರಾಣಕ್ಕೆ ಅಪಾಯವಿದೆ. ದೀರ್ಘ ಸುಮಂಗಲಿ ಭವ. ಆ ಪರಶ್ವನ ಪೂರ್ಣಾನುಗ್ರಹ ನಿನ್ನ ಮೇಲಿದೆ. ವಾಸುದೇವ ಸದಾಕಾಲ ನಿನಗೆ ಬೆನ್ನಾಗಿರ್ತಾನೆ ಮಗಳೇ. ಅಮೃತ ಮಗಳೇ, ಅಜ್ಜಿ, ಅರ್ಜುನ್ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ನೋಡ್ಕೋತೀನಮ್ಮ. ನೀನು ಹೋಗ್ಬಾ, ಎಲ್ಲ ಒಳ್ಳೇದಾಗ್ಲಿ. ಅಮೃತ, ಹೋಗೋಣವಾ?
ನೋಡಮ್ಮ ಅಮೃತ, 7 ಬೆಟ್ಟಗಳ ಸಂಕುಲ ಆರಂಭ ಆಗೋದು ಅಲ್ಲಿಂದಾನೆ. ನಮ್ಮ ನಿಜವಾದ ಸವಾಲುಗಳು ಶುರುವಾಗೋದು ಬೆಟ್ಟಗಳಿಗೆ ಯಾಕಿಷ್ಟೊಂದು ಪ್ರಾಶಸ್ತ್ಯ ಗುರುಗಳೇ? ಈ ಬೆಟ್ಟಗಳಲ್ಲಿ ಒಂದು ವಿಶೇಷತೆ ಇದೆ. ನಾವು ಸಾಮಾನ್ಯ ದಾರಿ ಹೋಗರಾಗಿ ಹೋದ್ರೆ ಈ ಬೆಟ್ಟಗಳು ಯಥಾ ಪ್ರಕಾರನೇ ಕಾಣುತ್ತೆ, ಯಾವ ವ್ಯತ್ಯಾಸನೂ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಇದೊಂದು ಸಾಮಾನ್ಯ ಕಾಡಾಗಿ ಅನುಭವ ಆಗತ್ತೆ. ಆದ್ರೆ ಹೇಳಿ, ಯಾಕೆ ನಿಲ್ಲಿಸ್ಬಿಟ್ರಿ? ನಾವು ಯಾವಾಗ ಸಂಜೀವಿನಿ ಮೂಲಿಕೆಯನ್ನ ಆಶಯವಾಗಿಟ್ಕೊಂಡು ಹೋಗ್ತೀವೋ ಆಗ ಈ ಬೆಟ್ಟಗಳು ಬೆಟ್ಟಗಳಾಗಿ ಉಳಿಯೋದಿಲ್ಲ. ಒಂದೊಂದು ಬೆಟ್ಟನೂ ಒಂದೊಂದು ಲೋಕವಾಗಿ ಬದಲಾಗತ್ತೆ. ಅಮೃತ, ನಿಂದು ಎಷ್ಟು ವಿಶಾಲವಾದ ಮನಸ್ಸಮ್ಮ. ಗಂಡನ್ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಕೊರಳಲ್ಲಿದ್ದ ಮಾಂಗಲ್ಯನ ಭಗವಂತನ ಮಡಿಲಲ್ಲಿ ಹಡಬಿಟ್ಟು ಹೋಗಿದ್ಯಲ್ಲಮ್ಮ. ನಿನ್ನ ರಕ್ಷಣೆ ತಾತ್ಕಾಲಿಕ ಅಂತ ನೆನ್ಸ್ಕೊಂಡ್ರೆ ನನಗ್ ಭಯ ಆಗುತ್ತೆ ಕಡೆ. 48 ಗಂಟೆಯಲ್ಲಿ ನಿನ್ನ ಮಾಂಗಲ್ಯ ರಕ್ಷಣೆ ನನ್ನ ಮೊಮ್ಮಗನ ಪಾಲ್ಗಿದೆ, ಅದೊಂದೇ ನನಗೆ ಧೈರ್ಯ. ಆದ್ರೆ ನಿನ್ನನ್ನು ಕಾಪಾಡೋರು ಯಾರು? ನಿನ್ನನ್ನು ಕಾಪಾಡೋರು ಯಾರೇ? ಇಷ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ಯಲ್ಲ ಮಗಳೇ, ನಿನ್ನ ರಕ್ಷಣೆಗೆ ನಿಲ್ಲೋರು ಯಾರು? ಎಷ್ಟು ಬೇಡ ಬೇಡ ಅಂದ್ರು ನನ್ನ ಮಾತನ್ನ ಧಿಕ್ಕರಿಸಿ ಹೋದ್ಯಲ್ಲೇ. ನಿನ್ನ ಉಳಿಸ್ಕೊಳ್ಳೋರು ಯಾರು? ನಿನ್ನ ಉಳಿಸ್ಕೊಳ್ಳೋರು ಯಾರಮ್ಮ? ಇಲ್ಲ, ಈ ಪರಮೇಶ್ವರನೇ ಖುದ್ದಾಗಿ ನಿನ್ನ ರಕ್ಷಣೆಗೆ ಬರಬೇಕು. ಬೇರೆ ವಿಧಿ ಇಲ್ಲ. ನಿನಗೆ ಜಯ ಸಿಗಬೇಕು. ನಿನ್ನ ಭಕ್ತಿ ವ್ಯರ್ಥ ಆಗಬಾರದು. ನೀನು ಸುರಕ್ಷಿತವಾಗಿ ಬರಬೇಕು. ನಿನ್ನ ಹೋರಾಟಕ್ಕೆ ಜಯ ಸಿಗಬೇಕು. ಈ ಪರಮೇಶ್ವರನೇನೆ ನೀನಿಟ್ಟಿರೋ ನಂಬಿಕೆ ಹುಸಿ ಆಗ್ಬಾರ್ದು, ಹುಸಿ ಆಗ್ಬಾರ್ದು. ನನ್ನ ಅಮೃತ ಅರ್ಜುನ್ ಒಂದಾಗ್ಬೇಕು. 100 ವರ್ಷ ಅವರು ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡಬೇಕು. ಅವಳನ್ನ ಕಾಪಾಡು ತಂದೆ, ಅವಳನ್ನ ಕಾಪಾಡು. ಬೆಟ್ಟಗಳಿಗೆ ಇಷ್ಟೊಂದು ಹಿನ್ನೆಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗುರುಗಳೇ. ಸಂಜೀವಿನಿ ವನಕ್ಕೆ ಕಾವಲಾಗಿ ನಿಂತಿರೋ ಈ ಬೆಟ್ಟಗಳಿಗೆ ಇಷ್ಟೊಂದು ಮಹತ್ವ ಇದೆ ಅಂದಮೇಲೆ ಸಾಕ್ಷಾತ್ ಸಂಜೀವಿನಿ ವನಕ್ಕೆ ಇನ್ನೆಷ್ಟು ಮಹತ್ವ ಇರಬೇಡ.
ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದಕ್ಕೆ ಅಲ್ವಮ್ಮ ವೇದಗಳ ಕಾಲದಲ್ಲಿ ಪ್ರಕೃತಿಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಟ್ಟು ಪೂಜೆ ಮಾಡ್ತಾ ಇದ್ರು. ಈ ಪ್ರಕೃತಿಯ ಮುಂದೆ ಮನುಷ್ಯ ತುಂಬಾ ಸಣ್ಣವನು. ಮನುಷ್ಯನಿಗೆ ಜನ್ಮ ಕೊಡೋ ಸಾಮರ್ಥ್ಯ ಇದೆ ಹೊತ್ತು ಮರುಜನ್ಮ ಕೊಡೋ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯ ಇರೋದು ಈ ಪ್ರಕೃತಿಗೆ, ಆ ಭಗವಂತನಿಗೆ ಮಾತ್ರ. ಅತ್ಯಂತ ಆಪತ್ಕಾಲದಲ್ಲಿ ಒಬ್ಬ ಶ್ರೇಷ್ಠ ಮನುಷ್ಯನ ರಕ್ಷಣೆಗೆ ದೇವತೆಗಳೇ ಮುಂದೆ ನಿಂತು ಮರುಜನ್ಮವನ್ನ ವರಪ್ರಸಾದವನ್ನಾಗಿ ನೀಡ್ತಾರೆ. ಅದಕ್ಕೂ ಯೋಗ ಬೇಕು. ಅದು ಸಕಾರಣಗಳು ಇದ್ದಾಗ ಮಾತ್ರ. ಅದಕ್ಕೆಮ್ಮ ಸಂಜೀವಿನಿ ಮೂಲಿಕೆಯನ್ನ ದೇವಲೋಕದಲ್ಲಿ ಇಡದೆ ಈ ಭೂಮಿಯ ಮೇಲೆ ಈ ಬೆಟ್ಟಗಳ ಆಚೆ ಕೈಲಾಸ ಪರ್ವತದಲ್ಲಿ ಬೆಳೆಸಿದ್ದಾರೆ. ಶಾಸ್ತ್ರಿಗಳೇ, ಏನೋ ವಿಶೇಷವಾಗಿ ಪೂಜೆ ಮಾಡಿರೋ ಹಾಗಿದೆ. ಇದ್ರ ಉದ್ದೇಶ ಏನು? ಈ 7 ದೀಪಗಳ ಸಂಕೇತವೇನು? ಇದು ಅಮೃತಗೋಸ್ಕರವಾಗಿ ಮಾಡ್ತಿರೋ ವಿಶೇಷವಾದ ಪೂಜೆ ತಾಯಿ. ಬನ್ನಿ ಕೂತ್ಕೊಳ್ಳಿ. ಈ 7 ದೀಪಗಳು ನಿಮಗೆ ಏನು ಕಾಣಿಸ್ತಾ ಇದೆ, ಅದು 7 ಬೆಟ್ಟಗಳ ದ್ಯೋತಕ. ನನ್ನಲ್ಲಿರುವ ಎಲ್ಲ ಸಾತ್ವಿಕ ಶಕ್ತಿಗಳನ್ನ ನಾನು ಇವಾಗಲೇ ಈ ದೀಪಕ್ಕೆ ಧಾರೆ ಎರಿತೀನಿ. ಆವಾಗ ಅಮೃತ ಎಲ್ಲಿದ್ದಾಳೆ, ಅವಳ ಪ್ರಯಾಣ ಹೇಗೆ ಸಾಗುತ್ತಾ ಇದೆ ಅನ್ನೋದಷ್ಟು ಕೂಡ ನಮಗೆ ಇದರ ಮುಖಾಂತರ ಗೋಚರಿಸ್ತಾ ಹೋಗುತ್ತಮ್ಮ. ಅಲ್ಲಿ ಅಮೃತ ಒಂದೊಂದು ಲೋಕವನ್ನು ದಾಟ್ತಾ ಹೋದಾಗಲೂ ಕೂಡ ಇಲ್ಲಿ ಒಂದೊಂದು ಹಣತೆ ಹತ್ಕೋತಾ ಹೋಗುತ್ತೆ, ಹಾಗೆ ಪ್ರಜ್ವಲಿಸ್ತಾ ಹೋಗುತ್ತೆ. ಅವಳಿಗೆ ಬೇಕಾಗುವಂತಹ ಮಾರ್ಗದರ್ಶನ ನನ್ನಿಂದ ಅವಳಿಗೆ ಇದರ ಮುಖಾಂತರವೇ ಸಿಗುತ್ತಾ ಹೋಗುತ್ತೆ ತಾಯಿ. ಒಟ್ಟಿನಲ್ಲಿ ಅಮೃತಾಳ ಪ್ರಯಾಣದ ಪ್ರತಿ ಹಂತವೂ ಕೂಡ ನಮಗೆ ಇಲ್ಲೇ ತಿಳಿತಾ ಹೋಗುತ್ತೆ ತಾಯಿ. ಕೈಲಾಸ ಪರ್ವತನ? ಆದ್ರೆ ಅದಿರೋದು ಹಿಮಾಲಯದಲ್ಲಲ್ವ ಗುರುಗಳೇ? ನಾವ್ಯಾಕೆ ಈ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ? ಹೌದಮ್ಮ, ಹಿಂದೆ ಲಂಕೆಯಲ್ಲಿ ಯುದ್ಧ ನಡೆದಾಗ ರಾವಣನ ಮಗ ಇಂದ್ರಜಿತ್ತ ಒಂದು ಮಹಾನ್ ಅಸ್ತ್ರವನ್ನ ಪ್ರಯೋಗ ಮಾಡ್ದ. ಅದು ಲಕ್ಷ್ಮಣನ ತಾಕಿ ಲಕ್ಷ್ಮಣ ಮೃತ್ಯುವಿನ ಕಡೆ ಮುಖ ಮಾಡಿ ಮಲಗಿದಾಗ ಅವನನ್ನು ಉಳಿಸ್ಕೊಳ್ಳೋ ಸಲುವಾಗಿ ಆಂಜನೇಯ ಸ್ವಾಮಿ ಕೈಲಾಸಕ್ಕೆ ಹೋಗೋ ಜವಾಬ್ದಾರಿನ ಹೊತ್ಕೊಂಡ. ಆಗ ಸಂಜೀವಿನಿ ಮೂಲಿಕೆ ಯಾವುದು ಅಂತ ಅವನಿಗೆ ತಿಳಿಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗದೆ ಇಡೀ ಪರ್ವತವನ್ನೇ ಹೊತ್ಕೊಂಡು ಹೋದ. ಹೊತ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಕೆಲವು ಗಿಡಗಳು ಇಲ್ಲಿ ಬಿದ್ದು ಇಲ್ಲೊಂದು ಸಂಜೀವಿನಿ ವನ ಸೃಷ್ಟಿಯಾಯ್ತು ಅಂತ ಪುರಾಣಗಳು ಹೇಳುತ್ತವೆ. ಸಂಜೀವಿನಿ ಗಿಡ ದುಷ್ಟರ ಕೈಗೆ ಸಿಕ್ಕಿದ್ರೆ ಈ ಪ್ರಕೃತಿ ತನ್ನ ಸಮತೋಲನ ಕಳ್ಕೊಳ್ಳುತ್ತೆ ಅಂತಾನೆ ಕೆಲವು ಶಕ್ತಿಗಳು ಅದನ್ನ ಕಾಯ್ತಿರುತ್ತೆ. ಹತ್ರ ಹೋದ್ರೆ ಆ ಪೋಷಣೆ ತಗೊಂಡ್ಬಿಡತ್ತಮ್ಮ. ಈ ಬೆಟ್ಟಗಳು ಆ ಪರಶಿವನ ಕೃಪಾಕಟಾಕ್ಷ ಹೊಂದಿರೋ ದಿವ್ಯ ಬೆಟ್ಟಗಳು. ಇದನ್ನ ಅಭಿನವ ಕೈಲಾಸ ಅಂತ
ಶಾಸ್ತ್ರಿಗಳೇ, ನೀವೆಂತ ಮಹಿಮರು, ಪವಾಡ ಪುರುಷರು, ಎಲ್ಲ ತಿಳಿದವರು. ನಿಮ್ಮಂಥ ಶಕ್ತಿ ಇರೋರೆ ಅಂತ ಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂದಾಗ ಇನ್ನು ನಮ್ಮ ಅಮೃತ ಸಾಮಾನ್ಯ ಗೃಹಿಣಿ, ಅವಳು ಆ ಲೋಕಕ್ಕೆಲ್ಲ ಹೋಗಿ ಜಯಿಸ್ಕೊಂಡು ಬರ್ತಾಳೆ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದೇ ನನ್ನ ಆತಂಕಕ್ಕೆ ಕಾರಣ ಆಗಿದೆ ಶಾಸ್ತ್ರಿಗಳೇ. ಏನಂದ್ರಿ ತಾಯಿ? ನಮ್ಮ ಅಮೃತ ಸಾಮಾನ್ಯ ಗೃಹಿಣಿನೇ? ಯಾರಮ್ಮ ನಿಮ್ಗೆ ಹಾಗೆ ಹೇಳಿದ್ದು? ದೇವಲೋಕದಿಂದ ಭೂಮಿಗೆ ಗಂಗೆಯನ್ನ ತರೋದಕ್ಕೆ ಅಂತ ಭಗೀರಥ ಹೊರಟಾಗ ಅವನು ಕೂಡ ಸಾಮಾನ್ಯನೇ. ಅವನ ಪ್ರಯತ್ನವನ್ನ ಕೂಡ ಹಂಗಸ್ತರು. ಸತ್ಯವಾನನ ಪ್ರಾಣವನ್ನ ಸಾವಿತ್ರಿ ಯಮನ ಪಾಶದಿಂದ ಬಿಡಿಸ್ಕೊಂಡು ಬರೋದಕ್ಕೆ ಹೊರಟಾಗ ಅವಳು ಕೂಡ ಇಂತಹ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತು. ಪ್ರಯತ್ನಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ತಾಯಿ. ಭಗವಂತನಲ್ಲಿ ನಿಜವಾದ ಭಕ್ತಿ ಮತ್ತೆ ನಿಷ್ಠೆ ಇದ್ದಾಗ ಎಂತಹ ಸಾಮಾನ್ಯನಲ್ಲೂ ಕೂಡ ಅಸಾಮಾನ್ಯವಾದಂತಹ ಒಂದು ಶಕ್ತಿ ಜಾಗೃತವಾಗತ್ತಮ್ಮ. ಸಂಕಲ್ಪ ಶಕ್ತಿಯ ಮಹತ್ವನೇ ಅಂತದಲ್ವೇ ತಾಯಿ? ಆ ಸಂಕಲ್ಪ ಶಕ್ತಿಯಲ್ಲಿ ನಮ್ಮ ಅಮೃತ ಭಗೀರಥನಿಗಿಂತ ಯಾವ ರೀತಿಯಲ್ಲೂ ಕಮ್ಮಿ ಇಲ್ಲಮ್ಮ. ಭಗೀರಥ ತನ್ನವರನ್ನ ಶಾಪದಿಂದ ವಿಮೋಚನೆಗೊಳಿಸೋದಕ್ಕೋಸ್ಕರವಾಗಿ ಭೂಮಿಗೆ ಗಂಗೆಯನ್ನ ಕರೆತಂದ್ರೆ, ನಮ್ಮ ಅಮೃತ ತನ್ನ ಪತಿಯ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂಜೀವನಿಯನ್ನು ತರೋದಕ್ಕೆ ಹೊರಟಿದ್ದಾಳೆ. ಅವಳು ಯಶಸ್ವಿಯಾಗಿ ಹಿಂತಿರುಗುತ್ತಾಳೆ ಅನ್ನೋ ಭರವಸೆ ನನಗಿದೆಯಮ್ಮ. ಅದೇ ಭರವಸೆಯನ್ನ ನೀವು ಇಟ್ಕೊಳ್ಳಿ. ನಮ್ಮ ಭರವಸೆಯೇ ಅವಳ ಪಾಲಿಗೆ ದೊಡ್ಡ ಆಶೀರ್ವಾದವಾಗಿ ಕೆಲಸ ಮಾಡುತ್ತೆ. ನೋಡ್ತಾ ಇರಿ. ಅಮೃತ, ಇಲ್ಲಿಂದ ಒಂದೊಂದು ಬೆಟ್ಟಕ್ಕೂ ಹೆಜ್ಜೆ ಇಟ್ಟಾಗ ಅಲ್ಲಿನ ಶಕ್ತಿಗಳು ನಮ್ಮನ್ನ ಬಿಟ್ಟು ಬಿಡದೆ ಕಾಡುತ್ತವೆ, ಬೆದರಿಸತ್ವೆ, ಹೆದರ್ಸತ್ವೆ. ನಮ್ಮ ಸತ್ವವನ್ನ, ನಮ್ಮ ಅಂತರ್ಶಕ್ತಿಯನ್ನ, ನಮ್ಮ ಎದೆಗಾರಿಕೆಯನ್ನ, ನಮ್ಮ ಪ್ರಾಮಾಣಿಕತೆಯನ್ನ ಅದು ಪರೀಕ್ಷೆ ಮಾಡುತ್ತೆ. ಅಷ್ಟೇ ಏನು, ನಮ್ಮನ್ನ ಕೊಂದರೂ ಕೊಲ್ಬೋದು.